Hi everyone, welcome back to the channel. Today we are going to learn and practice simple past tense in our tense series. ಇವತ್ತಿನ ಈ ವಿಡಿಯೋದಲ್ಲಿ ನಾವು ಸಿಂಪಲ್ ಪಾಸ್ಟ್ ಟೆನ್ಸ್ ಅನ್ನ ಕಲಿಯೋಣ ಮತ್ತೆ ಅಭ್ಯಾಸ ಮಾಡೋಣ. ಇದು ನಮ್ಮ ಟೆನ್ಸ್ ಸೀರೀಸ್ ನ ಭಾಗ ಆಗಿದೆ. ಇನ್ ಮೈ ಪ್ರೀವಿಯಸ್ ವಿಡಿಯೋಸ್ I have explained the 4 different types of present tense. If you haven't watched those videos yet, make sure to check them out. ಈಗಾಗಲೇ ಹಿಂದಿನ ವಿಡಿಯೋಗಳಲ್ಲಿ ನಾನು ಪ್ರೆಸೆಂಟ್ ಟೆನ್ಸ್ ಅಲ್ಲಿ ಬರುವಂತಹ 4 ಡಿಫರೆಂಟ್ ಟೈಪ್ಸ್ ಆಫ್ ಟೆನ್ಸ್ ಗಳನ್ನ ಎಕ್ಸ್ಪ್ಲೈನ್ ಮಾಡಿದ್ದೀನಿ. ನೀವೇನಾದ್ರೂ ಇನ್ನೂ ಆ ವಿಡಿಯೋಗಳನ್ನ ನೋಡದೇ ಇದ್ರೆ ಮಿಸ್ ಮಾಡದೆ ಅವುಗಳನ್ನ ಕೂಡ ನೋಡಿ. Now let's focus on today's topic, that is simple past tense. When do we use simple past or when do we use simple past tense? Simple past tense ಅನ್ನ ಯಾವಾಗ ಯೂಸ್ ಮಾಡ್ತೀವಿ? Simple past tense is used to talk about an action that happened and finished in the past. Simple past tense is used to talk about an action that happened and finished in the past. So ಹಿಂದೆ ನಡೆದಂತಹ ಹಾಗೂ ಮುಗಿದಂತಹ ಒಂದು ಆಕ್ಷನ್ ಬಗ್ಗೆ ಹೇಳುವಾಗ ಸಿಂಪಲ್ ಪಾಸ್ಟ್ ಟೆನ್ಸ್ ಅನ್ನ ಯೂಸ್ ಮಾಡ್ಕೊಳ್ತೀವಿ. ಸೊ ನೆನ್ಪಿಟ್ಕೊಳ್ಳಿ, ಹಿಂದೆ ನಡೆದಂತಹ, ಹ್ಯಾಪನ್ಡ್ ಅಂಡ್ ಫಿನಿಶ್ಡ್, ಮುಗಿದು ಹೋಗಿರುವಂತಹ ಆಕ್ಷನ್ ಗಳ ಬಗ್ಗೆ ಹೇಳೋದಕ್ಕೆ ನಾವು ಸಿಂಪಲ್ ಪಾಸ್ಟ್ ಟೆನ್ಸ್ ಅನ್ನ ಯೂಸ್ ಮಾಡ್ತೀವಿ. ಸೊ ಇದನ್ನ ನೀವು ಯಾವಾಗ್ಲೂ ನೆನಪಲ್ಲಿ ಇಟ್ಕೊಂಡಿರ್ಬೇಕು. ಯಾಕಂದ್ರೆ ಇದು ನೆನಪಿದ್ರೆ ಇಟ್ಸ್ ವೆರಿ ಈಸಿ ಟು ಯೂಸ್ ಸಿಂಪಲ್ ಪಾಸ್ಟ್ ಟೆನ್ಸ್ ಇನ್ ಅವರ್ ಎವ್ರಿ ಡೇ ಕಾನ್ವರ್ಸೇಷನ್. ನಮ್ಮ ನಿತ್ಯ ಜೀವನದ ಸಂಭಾಷಣೆಯಲ್ಲಿ ಸಿಂಪಲ್ ಪಾಸ್ಟ್ ಟೆನ್ಸ್ ಅನ್ನ ಯಾವಾಗ ಬಳಸಬೇಕು ಅಂತ ಗೊತ್ತಾಗ್ಬೇಕಾದ್ರೆ ನಮಗೆ ಮೀನಿಂಗ್ ಗೊತ್ತಿರಬೇಕು. And now let's focus on the different situations where we use the simple past tense. So this is the meaning. ಇದು ಮೀನಿಂಗ್ ಆಯ್ತು. ನೆಕ್ಸ್ಟ್ ನಾವು ಸಿಂಪಲ್ ಪಾಸ್ಟ್ ಟೆನ್ಸ್ ಅನ್ನ ಯೂಸ್ ಮಾಡುವಂತಹ ಡಿಫ್ರೆಂಟ್ ಸಿಚುವೇಶನ್ಸ್ ನ ಪ್ರಾಕ್ಟೀಸ್ ಮಾಡೋಣ, ಅಥವಾ ಆ ಡಿಫ್ರೆಂಟ್ ಸಿಚುವೇಶನ್ಸ್ ಯಾವುದು ಅನ್ನೋದನ್ನ ಅರ್ಥ ಮಾಡ್ಕೊಂಡು ಪ್ರಾಕ್ಟೀಸ್ ಮಾಡೋಣ. ಸಿಂಪಲ್ ಪಾಸ್ಟ್ ಟೆನ್ಸ್ ಅನ್ನ ಹೇಗೆ ಯೂಸ್ ಮಾಡೋದು ಅನ್ನೋದನ್ನ ಪ್ರಾಪರ್ ಎಕ್ಸಾಂಪಲ್ಸ್ ಮೂಲಕ ಅರ್ಥ ಮಾಡ್ಕೊಳ್ಳೋಣ. ಲೆಟ್ಸ್ ಅಂಡರ್ಸ್ಟ್ಯಾಂಡ್ the use of simple past tense with the proper examples. So, when we are talking about the completed action in the past, there we use simple past tense. ಹಿಂದೆ ಮುಗಿದಂತಹ ಒಂದು ಆಕ್ಷನ್ ಬಗ್ಗೆ ಹೇಳುವಾಗ ನಾವು ಸಿಂಪಲ್ ಪಾಸ್ಟ್ ಟೆನ್ಸ್ ಅನ್ನ ಯೂಸ್ ಮಾಡ್ತೀವಿ. ಇಲ್ಲಿ ಸೆಂಟೆನ್ಸ್ ಸ್ಟ್ರಕ್ಚರ್ ಯಾವ ತರ ಇರುತ್ತೆ? ಸೊ ವಾಟ್ ಈಸ್ ದ ಸೆಂಟೆನ್ಸ್ ಸ್ಟ್ರಕ್ಚರ್ ಹಿಯರ್? Subject plus V2. That means after the subject we use the second form of the verb. Verb na second form anna ನಾವು simple past tense ಅಲ್ಲಿ ಯೂಸ್ ಮಾಡ್ತೀವಿ. Second form means that is the V2 form of the verb. And here are the 3 example sentences in Kannada. ಕನ್ನಡದಲ್ಲಿ 3 ಎಕ್ಸಾಂಪಲ್ ಸೆಂಟೆನ್ಸ್ ಗಳಿದೆ. ಫಸ್ಟ್ ಈ ಸೆಂಟೆನ್ಸ್ ಗಳನ್ನ ಓದೋಣ. ನಾನು ನಿನ್ನೆ ಮೈಸೂರಿಗೆ ಭೇಟಿ ನೀಡಿದ್ದೆ. ಅವಳು ನಿನ್ನೆ ರಾತ್ರಿ ಒಂದು ಸಿನಿಮಾ ನೋಡಿದಳು. ಅವನು ತನ್ನ ಮನೆಗೆಲಸವನ್ನ ಮುಗಿಸಿದನು. ಸೊ ಈ 3 ಸೆಂಟೆನ್ಸ್ ಗಳನ್ನ ನೀವು ಅಬ್ಸರ್ವ್ ಮಾಡಿದಾಗ ಇಲ್ಲಿ ಆಕ್ಷನ್ ಅನ್ನೋದು ಏನಾಗಿದೆ? ಹ್ಯಾಪನ್ಡ್ ಅಂಡ್ ಫಿನಿಶ್ಡ್ ಇನ್ ದ ಪಾಸ್ಟ್. ಪಾಸ್ಟ್ ಅಲ್ಲಿ ನಡೆದು ಮುಗಿದಿರುವಂತಹ ಘಟನೆಗಳಾಗಿದೆ ಅಥವಾ ಆಕ್ಷನ್ಸ್ ಆಗಿದೆ. ಸೊ ಇಲ್ಲಿ ಕ್ರಿಯೆ ಅನ್ನೋದು ಏನಾಗಿದೆ? ಪಾಸ್ಟ್ ಅಲ್ಲಿ ಮುಗಿದು ಹೋಗಿದೆ. ಸೊ ಇದನ್ನ ನಾವು ಸಿಂಪಲ್ ಪಾಸ್ಟ್ ಟೆನ್ಸ್ ಅಲ್ಲಿ ಹೇಳ್ತೀವಿ. ನಾನು ನಿನ್ನೆ ಮೈಸೂರಿಗೆ ಭೇಟಿ ನೀಡಿದ್ದೆ. ಸೊ ನಾನು ಮೈಸೂರಿಗೆ ಭೇಟಿ ನೀಡಿದ್ದು ಯಾವಾಗ? ನಿನ್ನೆ. ಸೊ ದ ಆಕ್ಷನ್ ಆಲ್ರೆಡಿ ಫಿನಿಶ್ಡ್. ಇಲ್ಲಿ ಕ್ರಿಯೆ ಅನ್ನೋದು ಮುಗಿದು ಹೋಗಿದೆ. ಇದನ್ನ ಇಂಗ್ಲಿಷ್ ಅಲ್ಲಿ ಹೇಳುವಾಗ ವಿ ಯೂಸ್ ದ ಸಿಂಪಲ್ ಪಾಸ್ಟ್ ಟೆನ್ಸ್. ಸಬ್ಜೆಕ್ಟ್ ಐ. ಸೊ ಆಫ್ಟರ್ ದ ಸಬ್ಜೆಕ್ಟ್ ವಿ ಯೂಸ್ V2 ಫಾರ್ಮ್ ಆಫ್ ದ ವರ್ಬ್. ವರ್ಬ್ ನ ಸೆಕೆಂಡ್ ಫಾರ್ಮ್ ಅನ್ನ ಯೂಸ್ ಮಾಡ್ತೀವಿ. ಸೊ ಭೇಟಿ ನೀಡೋದು, ಭೇಟಿ, ವಿಸಿಟ್, ಅದಕ್ಕೆ V2 ಫಾರ್ಮ್ ವಿಸಿಟೆಡ್. ಐ ವಿಸಿಟೆಡ್ Mysuru when yesterday. I visited Mysuru yesterday. ಅವಳು ನಿನ್ನೆ ರಾತ್ರಿ ಒಂದು ಸಿನಿಮಾ ನೋಡಿದಳು. ಸೊ ಆಕ್ಷನ್ ಫಿನಿಶ್ಡ್. ಶಿ ಸಬ್ಜೆಕ್ಟ್ ಅಂಡ್ ಸಿನಿಮಾ ನೋಡೋದಕ್ಕೆ ನಾವು ಯೂಸ್ ಮಾಡುವಂತಹ ಆಕ್ಷನ್ ವಾಚ್. ಇದರ V2 ಫಾರ್ಮ್ ವಾಚ್ಡ್. She watched a movie
She watched a movie last night. She watched a movie last night. ಅವನು ತನ್ನ ಮನೆಗೆಲಸವನ್ನ ಮುಗಿಸಿದನು. ಅವನು ತನ್ನ ಹೋಮ್ವರ್ಕ್ ಅನ್ನ ಫಿನಿಶ್ ಮಾಡ್ದ, ಕಂಪ್ಲೀಟ್ ಮಾಡಿದಾನೆ. He finished. He is the subject. Finished is the V2 form of the verb here. He finished his homework. He finished his homework. So, simple past tense ಅಲ್ಲಿ ನಾವು ಕಂಪ್ಲೀಟ್ ಆಗಿರುವಂತಹ ಆಕ್ಷನ್, ಕಂಪ್ಲೀಟೆಡ್ ಆಕ್ಷನ್ ಇನ್ ದ ಪಾಸ್ಟ್, ಕಂಪ್ಲೀಟೆಡ್ ಆಕ್ಷನ್ ಇನ್ ದ ಪಾಸ್ಟ್ ಅನ್ನು ನಾವು ಸಿಂಪಲ್ ಪಾಸ್ಟ್ ಟೆನ್ಸ್ ಅಲ್ಲಿ ಈ ರೀತಿ ಹೇಳ್ತೀವಿ. ಸೀರೀಸ್ ಆಫ್ ಕಂಪ್ಲೀಟೆಡ್ ಆಕ್ಷನ್ಸ್, ಹಿಂದೆ ಕ್ರಮವಾಗಿ ನಡೆದಂತಹ ಆಕ್ಷನ್ಸ್. ಸೀರೀಸ್ ಆಫ್ ಕಂಪ್ಲೀಟೆಡ್ ಆಕ್ಷನ್ಸ್, ಇವುಗಳನ್ನ ಮೆನ್ಷನ್ ಮಾಡುವಾಗ, ಇವುಗಳ ಬಗ್ಗೆ ಹೇಳುವಾಗ we use simple past tense. So when we are talking about the series of completed actions, then we use the simple past tense. And here are the two examples. ಅವನು ಎದ್ದನು, ಹಲ್ಲುಜ್ಜಿದನು ಮತ್ತು ಶಾಲೆಗೆ ಹೋದನು. ನಾನು ನನ್ನ ಕೆಲಸವನ್ನ ಮುಗಿಸಿ ಮನೆಗೆ ಹೋದೆ. ಸೊ ಇಲ್ಲಿ ಆಕ್ಷನ್ಸ್ ಅನ್ನೋದು ಕ್ರಮವಾಗಿ ಒಂದು ಆದ್ಮೇಲೆ ಒಂದು ನಡೆದಿದೆ. ಸೊ ಇಂಥ ಆಕ್ಷನ್ಗಳ ಬಗ್ಗೆ ಹೇಳುವಾಗ, ದಟ್ ಮೀನ್ಸ್ ವೆನ್ ವಿ ಆರ್ ಟಾಕಿಂಗ್ ಅಬೌಟ್ ದ ಸೀರೀಸ್ ಆಫ್ ಕಂಪ್ಲೀಟೆಡ್ ಆಕ್ಷನ್ಸ್, ವಿ ಯೂಸ್ ಸಿಂಪಲ್ ಪಾಸ್ಟ್ ಟೆನ್ಸ್. ಅವನು ಎದ್ದನು, he woke up. He woke up. ಹಲ್ಲುಜ್ಜಿದನು, brushed his teeth. Brushed his teeth and went to school. So here these are series of completed actions. First he woke up, then he brushed his teeth, and finally he went to school. ನಾನು ನನ್ನ ಕೆಲಸವನ್ನ ಮುಗಿಸಿ ಮನೆಗೆ ಹೋದೆ. I finished my work. I finished my work and home. I finished my work and went home. So ಹೀಗೆ series of completed actions ಬಗ್ಗೆ ಹೇಳುವಾಗ simple past tense ಅನ್ನ ಯೂಸ್ ಮಾಡ್ಕೊಳ್ತೀವಿ. And last one, with past time words, we use simple past tense. Yesterday, last night, last week, ago, then, in 2020 or 2021 or 2022, etc. So ಈ ರೀತಿ ಪಾಸ್ಟ್ ಟೈಮ್ ಅನ್ನ ತೋರಿಸುವಂತ ವರ್ಡ್ಸ್ ಬಂದಾಗ ಅವುಗಳ ಜೊತೆ ನಾವು ಸಿಂಪಲ್ ಪಾಸ್ಟ್ ಟೆನ್ಸ್ ಅನ್ನ ಯೂಸ್ ಮಾಡ್ತೀವಿ. ಫಾರ್ ಎಕ್ಸಾಂಪಲ್, ನಾನು ಅವನನ್ನ ನಿನ್ನೆ ಭೇಟಿ ಮಾಡಿದೆ. ನಿನ್ನೆ ಅನ್ನೋದಕ್ಕೆ ಇಂಗ್ಲಿಷ್ ಅಲ್ಲಿ ಎಸ್ಟರ್ಡೇ ಅಂತ ಹೇಳ್ತೀವಿ. ಸೊ ಐ ಮೆಟ್ ಹಿಮ್ ಎಸ್ಟರ್ಡೇ. Yesterday is a past time word, so we use the V2 form of the verb, or the statement is in simple past tense. I met him yesterday. ಅವಳು 2022ರಲ್ಲಿ ತನ್ನ ಪದವಿಯನ್ನ ಪೂರ್ಣಗೊಳಿಸಿದಳು. ಯಾವಾಗ? 2022ರಲ್ಲಿ ಪದವಿಯನ್ನ ಪೂರ್ಣಗೊಳಿಸಿದಳು. ಸೊ she completed. She subject and V2 form of the word or action complete is completed. She completed her degree in 2022. And last one, ಅವರು 2 ವರ್ಷಗಳ ಹಿಂದೆ ಹಳ್ಳಿಯನ್ನ ಬಿಟ್ಟು ಹೋದರು. ಅವರು 2 ವರ್ಷಗಳ ಹಿಂದೆ, ಯಾವಾಗ ಹಳ್ಳಿಯನ್ನ ಬಿಟ್ಟು ಹೋದ್ರು? 2 ವರ್ಷಗಳ ಹಿಂದೆ. So it's a past time word. So here we use the simple past tense. They
left the village. There's subject and left is the V2 form of leave. They left the village 2 years ago. 2 years ago. So ago, it's a past time word. Instead of left, you can use the word departed. ಸೊ ಲೆಫ್ಟ್ ಅನ್ನೋದರ ಬದಲಾಗಿ ನೀವು ಡಿಪಾರ್ಟೆಡ್ ಅನ್ನುವಂತಹ ವರ್ಡ್ ಅನ್ನು ಕೂಡ ಯೂಸ್ ಮಾಡಿಕೊಂಡು ಈ ಸೆಂಟೆನ್ಸ್ ಅನ್ನ ಮಾಡಬಹುದು. ಸೊ ವೆನ್ ವಿ ಆರ್ ಯೂಸಿಂಗ್ ದ ಪಾಸ್ಟ್ ಟೈಮ್ ವರ್ಡ್ಸ್ ದೇ ವಿ ಯೂಸ್ ದ ಸಿಂಪಲ್ ಪಾಸ್ಟ್ ಟೆನ್ಸ್ ಟು ಫ್ರೇಮ್ ದ ಸೆಂಟೆನ್ಸಸ್. ಸೊ ಈಗ ನಿಮಗೆ ಸಿಂಪಲ್ ಪಾಸ್ಟ್ ಟೆನ್ಸ್ ಅನ್ನ ಯಾವಾಗ ಹೇಗೆ ಪ್ರಾಪರ್ ಆಗಿ ಯೂಸ್ ಮಾಡಬೇಕು ಅನ್ನೋದು ಖಂಡಿತ ಕ್ಲಿಯರ್ ಆಗಿ ಅರ್ಥ ಆಗಿದೆ ಅನ್ಕೊಳ್ತೀನಿ. ನಿಮಗೆ ಏನಾದರೂ ಡೌಟ್ಸ್ ಇದ್ರೆ ಮಿಸ್ ಮಾಡದೆ ಅದನ್ನ ಕಾಮೆಂಟ್ಸ್ ಅಲ್ಲಿ ಹೇಳಿ. ಕೊನೆಯದಾಗಿ ನಿಮಗೆ ಪ್ರಾಕ್ಟೀಸ್ ಸೆಂಟೆನ್ಸಸ್. ಫಸ್ಟ್ ಒನ್, ಅವರು ಸಂಜೆ ಕ್ರಿಕೆಟ್ ಆಡಿದರು. ಸೆಕೆಂಡ್ ಒನ್, ಅವನು ಕೋಣೆಯೊಳಗೆ ಬಂದನು, ಕುರ್ಚಿಯಲ್ಲಿ ಕುಳಿತನು ಮತ್ತು ಪುಸ್ತಕವನ್ನ ತೆರೆದನು. ಅಂಡ್ ಥರ್ಡ್ ಒನ್, ನಿವೇಶ 2023ರಲ್ಲಿ ವೈದ್ಯನಾದ. ಇವುಗಳನ್ನ ಇಂಗ್ಲಿಷ್ ಅಲ್ಲಿ ಕಾಮೆಂಟ್ ಮಾಡಿ. ಈ ವಿಡಿಯೋ ನಿಮಗೆ ಯೂಸ್ಫುಲ್ ಅನ್ಸಿದ್ರೆ ಲೈಕ್ ದಿಸ್ ವಿಡಿಯೋ ಅಂಡ್ ಶೇರ್ ದಿಸ್ ವಿಡಿಯೋ. If you are watching my videos for the first time, then don't forget to subscribe my YouTube channel. Thank you.